ಆತ್ಮೀಯ ಎಲ್ಲ ಒಕ್ಕೂಟದ ಕಾರ್ಯಕರ್ತ ಬಂಧುಗಳೇ, ನಾವು ಇವತ್ತು ರೈತ ಒಕ್ಕೂಟದ ಕಡೆಯಿಂದ ಮೆಸ್ಕಾಂಗೆ ಒಂದು ದೂರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಮೆಸ್ಕಾಂ, ಚೆಸ್ಕಾಂ, ಬೆಸ್ಕಾಂ ಈ ತರ 19 ಜಿಲ್ಲೆಯ ವಿದ್ಯುತ್ ವಿತರಣಕ್ಕೆ ಇದನ್ನ ಸರ್ಕಾರ ಖಾಸಗೀಕರಣಗೊಳಿಸ್ಲಿಕ್ಕೆ ಹೊರಟಿದೆ, ಟಾಟಾದವ್ರಿಗೆ ಕೊಡ್ಲಿಕ್ಕೆ ಹೊರಟಿದೆ. ನಾನು ಆಗ್ಲೇ ಸಭೆನಲ್ಲಿ ಹೇಳಿದೆ, ಖಾಸಗಿ ಅವ್ರಿಗೆ ಕೊಟ್ರೆ ಏನಾಗುತ್ತೆ ಅಂತೇಳಿ. ಒರಿಸ್ಸಾದ ಅನುಭವನ ತಮ್ಮ ಹತ್ರ ಹಂಚ್ಕೊಂಡ್ವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ರೈತರಿಗೆ ಕೊಡುವಂತ ಸಬ್ಸಿಡಿ ನಿಲ್ಲುತ್ತೆ. ಗ್ರಾಮೀಣ ಭಾಗದಲ್ಲಿ ಮಳೆ ನಮ್ಮಲ್ಲಿ ಅತಿವೃಷ್ಟಿ ಜಾಸ್ತಿ, ಅತಿವೃಷ್ಟಿಯಾಗಿ ಲೈನ್ಗಳು ಹೋದ್ರೆ ತಿಂಗಳುಗಟ್ಟಲೆ ಕೇಳೋರು ಇರಲ್ಲ. ಅಕಸ್ಮಾತ್ ಆ ಲೈನ್ ರಿಪೇರಿ ಮಾಡಿದ್ರೆ ಅದ್ರ ಚಾರ್ಜಸ್ ಸಹ ನಮ್ಮ ಮೇಲೆ, ಗ್ರಾಹಕರ ಮೇಲೆ ಹಾಕ್ತಾರೆ. ಇವತ್ತು ನಾವು ಅವ್ರ ಹತ್ರ ಜಗಳ ಮಾಡ್ಬೋದು, ಅಧಿಕಾರಿಗಳ ಹತ್ರ ಜನಸಂಪರ್ಕ ಸಭೆ ಕರೀರಿ ಅಂತೀವಿ, ಅಲ್ಲೂ ಬಂದು ಜಗಳ ಮಾಡ್ತೀವಿ, ಫೋನ್ ಮಾಡಿ ಜಗಳ ಮಾಡ್ತೀವಿ. ನಾವು ಖಾಸಗಿಯವ್ರಿಗೆ ಕೊಟ್ರೆ ನಾವು ಯಾರು ಕೇಳಂಗಿಲ್ಲ, ನಮ್ಮ ಫೋನು ಯಾರು ಎತ್ತಲ್ಲ. ಈಗಾಗಲೇ ಜೊತೆಗೆ ಕರೆಂಟ್ ಬಿಲ್ ಬೇರೆ 1 to 2 ಆಗುತ್ತೆ. ನಮ್ಮ ಸಮಸ್ಯೆನ ಕೇಳೋರು ಯಾರು ಇಲ್ಲ. ಈ ರೀತಿ ಸಮಸ್ಯೆ ಉದ್ಭವಿಸಕ್ಕಿಂತ ನಾವು ಒರಿಸ್ಸಾದ ಅನುಭವ ಬಹಳ ಚೆನ್ನಾಗಿದೆ. ಒರಿಸ್ಸಾದಲ್ಲಿ 2-3 ತಿಂಗಳು ಕರೆಂಟ್ ಇಲ್ಲದೆ ಇದ್ದಾಗ ನಮ್ಮ ಕರ್ನಾಟಕದಿಂದ 2000 ಜನ ಅಲ್ಲಿಗೆ ಡೆಪ್ಟೇಷನ್ ಮಾಡಿ ಅಲ್ಲಿ ಕರೆಂಟ್ ಕೊಡೋ ಕೆಲಸ ಮಾಡಿದ್ರು. ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ನಾವು ಕೇಳ್ಕೊಳ್ಳೋದು, ನಮ್ಗೆ ಜನಗಳಿಗೆ, ಜನಪ್ರತಿನಿಧಿಗಳಿಗೆ, ಮೆಸ್ಕಾಂಗೆ ಮತ್ತೆ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇದೆ. ಏನೇ ಸಮಸ್ಯೆ ಇದ್ರು ನಾವು ಅವ್ರಿಗೆ ಕೇಳ್ತೀವಿ, ಅವ್ರು ಉತ್ತರ ಕೊಡ್ತಾರೆ. ನಮ್ಮ ಹತ್ರ ಬೈಸ್ಕೊಂಡು ಕೆಲಸ ಮಾಡ್ತಾರ ಅವರು. ಜೊತೆಗೆ 1-2 ದಿನದಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ಈಗೆಲ್ಲ ಸಮಸ್ಯೆ ಸಾಲ್ವ್ ಆಗ್ತಾ ಬಂದ್ಮೇಲೆ ಈಗ ಹೊಸದಾಗಿ ಇದಕ್ಕೆ ನಾನು ಯಜಮಾನ ಅಂತ ಹೇಳಲಿಕ್ಕೆ ಟಾಟಾದವರು ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸರ್ಕಾರ ಇದಾಗ್ತಿದೆ. ಇದರ ಹಿಂದ್ಗಡೆ ಕಾಣದ ಕೈಗಳ ಕೈವಾಡ ಇದೆ ಅನ್ನೋದಂತೂ ಸತ್ಯ. ಖಾಸಗೀಕರಣದಲ್ಲಿ ಕಾಣದ ಕೈಗಳ ಕೈವಾಡ ಇದ್ದೇ ಇರುತ್ತೆ. ಇದಕ್ಕೆ ನಾವು ಇವ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ, ನೇರವಾಗಿಯೂ ಕಳಿಸಿದ್ದೀವಿ. ನಮ್ಗೆ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ನಾವು ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಟಾಟಾದವರಿಗೆ ಕೊಡಬಾರ್ದು, ಖಾಸಗಿಯವರಿಗೆ ಕೊಡಬಾರ್ದು. ಇದನ್ನ ಇದೇ ತರ ಇರ್ಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಿರುದ್ಯೋಗ ಸಮಸ್ಯೆ ಬೇಕಾದಷ್ಟಾಗಿದೆ. ಬರೇ ಇದನ್ನ ಇವೆಲ್ಲ ವಿದ್ಯುತ್ ವಿತರಣಾ ಕಂಪ್ನಿಗಳನ್ನ ಏನಾದ್ರು ಕೊಟ್ರೆ, ಖಾಸಗಿಯವರಿಗೆ ಕೊಟ್ರೆ ಪ್ರತಿ ವರ್ಷ 50-60 ಜನ ನಿರುದ್ಯೋಗಿಗಳಾಗ್ತಾರೆ. ವಿದ್ಯಾರ್ಥಿಗಳಿಗೂ ಭವಿಷ್ಯ ಇಲ್ಲ ಆಗುತ್ತೆ, ಈ ರೈತರುಗಳಿಗೆ ತೊಂದರೆ ಆಗುತ್ತೆ. ಎಲ್ಲ ಸಾರ್ವಜನಿಕವಾಗಿ ಎಲ್ಲಾ ರೀತಿಯಲ್ಲೂ ತೊಂದರೆ ಆಗೋದ್ರಿಂದ ಇದನ್ನ ಸರ್ಕಾರ ಕೈ ಬಿಡಬೇಕು ಅಂತ ಹೇಳ್ತಾ ನಾವು ಇವತ್ತು ಈ ಮನವಿಯನ್ನ ನಮ್ಮ ಅಧ್ಯಕ್ಷರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಲಕ ನೀಡ್ತಾ ಇದ್ದಾರೆ. ಅದನ್ನ ಸ್ವೀಕರಿಸಬೇಕು, ಮುಖ್ಯಮಂತ್ರಿ ಕಳಿಸ್ಬೇಕು. ನಾವೊಂದು ಕಳಿಸಿದೀವಿ, ಡೈರೆಕ್ಟ್ ಆಗಿ ಕಳಿಸ್ಬೇಕಂತ ಹೇಳ್ತಾ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೊಂದು ಧಿಕ್ಕಾರಕ್ಕೆ ಹೋಗ್ಲೇಬೇಕು. ಯಾಕಂದ್ರೆ ಸರ್ಕಾರ ಇದರಲ್ಲಿ ಕೈವಾಡ ಇಲ್ದೈತಿ, ಇದು ನಡೆಯಲ್ಲ. ಆದ್ರಿಂದ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸ್ಲಿಕ್ಕೆ ಕೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಮುಖ್ಯಮಂತ್ರಿಗಳಿಗೆ ಹೇಳಿ ಧಿಕ್ಕಾರ. ಇದನ್ನ ಖಾಸಗಿಯವರಿಗೆ ಕೊಡ್ಲಿಕ್ಕೆ ಹೊರಟಿರುವಂತ ಕಾಣದ ಕೈಗಳಿಗೆ ಹೇಳಿ ಧಿಕ್ಕಾರ. ಮುಂದಿನ ದಿನಗಳಲ್ಲಿ ಇದನ್ನ ಖಾಸಗಿಯವರಿಗೆ ಕೊಟ್ರೆ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋದನ್ನ ಈ ಮೂಲಕ ಸಭೆಗೆ ತಿಳಿಸ್ತಾ, ಮಾಧ್ಯಮದವರಿಗೂ ತಿಳಿಸ್ತಾ ತಮಗೆಲ್ಲರಿಗೂ ಧನ್ಯವಾದಗಳು. ತುಂಬಾ ಧನ್ಯವಾದ. ಬೆಂಬಲವನ್ನ ನಮ್ಮ ಜೊತೆ ಎಲ್ಲ ಎಸ್ಕಾಂಸ್ಗಳು ಇವತ್ತೇನು ಇದನ್ನ ಟಾಟಾ ಪವರಿಗೆ ಖಾಸಗೀಕರಣಕ್ಕೆ ನಿಮ್ಮ ಎಲ್ಲ ಬೆಂಬಲ ಇದೆಲ್ಲ ತುಂಬಾ ಮೊದಲನೇದಾಗಿ ವೈಯಕ್ತಿಕವಾಗಿ ಮತ್ತೆ ನಮ್ಮ ಮೆಸ್ಕಾಂ ಪರವಾಗಿ ಮತ್ತೆ ನಮ್ಮ ಏನು ಈ ಕೊಪ್ಪ ಡಿವಿಷನ್ ಪರವಾಗಿ ತಮ್ಮೆಲ್ಲರಿಗೂ ತಮ್ಮ ಸಹಕಾರಕ್ಕೆ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ, ಇಷ್ಟಪಡ್ತೀನಿ. ಈಗೇನು ಈ 124 ವರ್ಷದ ಏನಿದೆ ನಮ್ಮ ಏನು ಕ್ಷೇತ್ರವನ್ನು ಏನಿದೆ ನಾವು ಸತತವಾಗಿ ಇದನ್ನ ನಾವು ವಹಿಸ್ಕೊಂಡು ಬಂದಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಿದೆ ಅಂತಂದ್ರೆ ಮೂಲಭೂತ ಸೌಕರ್ಯ ಆದಂತ ಗಾಳಿ, ಬೆಳಕು ಮತ್ತೆ ಆಹಾರ ಮತ್ತು ವಸತಿ ಏನಿದಿಲ್ಲ. ಈಗ ಇದಕ್ಕೂ ಕೂಡ ಈಗ ಆಲ್ರೆಡಿ ನಾವು ಗಾಳಿನೂ ಪ್ರೈವೇಟರಿಗೆ ಇದಾಗಿದೆ, ಬೆಳಕು ಇದಾಗಿದೆ. ಈ ಬೆಳಕು ಕೂಡ ನಾವು ಇದನ್ನ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಇದರಲ್ಲಿ ನಮಗೆ ಈ ತಮಗೆಲ್ಲರೂ ಪ್ರತಿಯೊಂದು ಮನೆಗೂ ಬೆಳಕನ್ನ ನಾವು ತಲುಪಿಸೋದಕ್ಕೆ ನಮ್ಮ ಇಲಾಖೆಯ 1000 ಜನ ಇದರಲ್ಲಿ ಹುತಾತ್ಮರು ಕೂಡ ಆಗಿದ್ದಾರೆ. ಇದರಲ್ಲಿ ನನಗೆ ಮೊದಲನೇದಾಗಿ ನಮ್ಗೆ ಏನೇ ಕ್ಷೇತ್ರ ಇದ್ರೂ ನಮಗೆ ಈ ರೈತ ಈ ದೇಶದ ಜೀವನಾಡಿ. ರೈತ ಇಲ್ಲದೆ ಯಾವುದೇ ಕ್ಷೇತ್ರ ಅದಕ್ಕೆ ಬೆಳವಣಿಗೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮಗೆ ಏನು ನಿಮ್ಮ ರೈತ ಒಕ್ಕೂಟದಿಂದ ಮತ್ತೆ ನಿಮ್ಮ ಕ್ಷೇತ್ರದಿಂದ ನೀವೆಲ್ಲರೂ ಇವತ್ತೇನು ಸೇರಿದ್ದೀರಾ, ಇವತ್ತೇನು ನಿಮ್ಮ ಈ ಮನವಿನ ಕೊಟ್ಟಿದ್ದೀರಾ, ಇದನ್ನ ನಮ್ಮ ಕಚೇರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸ್ತೀವಿ.
ಮತ್ತು ನಿಮ್ಮ ಈ ಬೆಂಬಲ, ನಿಮ್ಮ ಸೇವೆ ಸದಾ ನಮ್ಮ ಜೊತೆ ಇರಲಿ. ನೀವು ನಮ್ಮ ಜೊತೆ ಇದ್ದರೆ ಖಂಡಿತ ನಾವು ಇದನ್ನು ಖಾಸಗೀಕರಣಕ್ಕೆ ಮಾಡೋದಕ್ಕೆ ನಾವು ಇದನ್ನ ತಡಿಬಹುದು. ಮತ್ತು ಜೊತೆಯಲ್ಲಿ ಈಗ ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ ನಾವು ಇದು ಎಸ್ಕಾಮ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಈಗ ನಾವು ಈಗ ನಿಮ್ಮ ಜೊತೆ, ಈಗ ನಿಮ್ಮ ಊರಿನ ಲೈನ್ಮೆನ್ನು ನಿಮ್ಮ ಜೊತೆನೇ ನಿಮಗೆ ಸೇವೆ ಮಾಡೋದಕ್ಕೆ ನಮ್ಮ ಲೈನ್ಮೆನ್ ಸಿಬ್ಬಂದಿಗಳು ಇದ್ದಾರೆ. ನಮ್ಮದು ಎಷ್ಟೇ ಸಿಬ್ಬಂದಿಗಳು ಕಡಿಮೆ ಇದ್ದರೂ ಕೂಡ ಅದರಲ್ಲಿ ಎಸ್ಪೆಷಲಿ ನಮಗೆ ಈ ಮಲೆನಾಡಲ್ಲಿ ನಿಮಗೆ ನಮ್ಮ ಕೈ ಮೀರಿದ ಪ್ರಯತ್ನಗಳನ್ನ ನಮ್ಮ ಮೇಂಟೆನ್ ಸ್ಟಾಫ್ ಅವರು ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ನಾವು ಸದಾ ನಿಮಗೆ ಸೇವೆಗೆ ಇದು ಮಾಡ್ತೀವಿ. ಈಗ ಹೇಳಿದ್ರು, ನಾವು ಏನೇ ನಿಮ್ಮ ಗುದ್ದಾಟ ಜಗಳ ಏನೇ ಇದ್ರೂ ಕೂಡ ನಾವು ನಿಮ್ಮವರೇ, ನಿಮ್ಮ ಊರಿನವರೇ. ಹಾಗಾಗಿ ನಿಮ್ಮ ಜೊತೆ ನಾವು ನಿಮ್ಮ ಸೇವೆಗೆ ಸದಾ ನಾವು ನಿಮ್ಗೆ ಇದಿರ್ತೀವಿ. ನಿಮ್ಮ ಈ ಒಂದು ಬೆಂಬಲ ನಮ್ಮ ಜೊತೆ ಸದಾ ಇರಲಿ ಅಂತ ನಮಗೆಲ್ಲರಿಗೂ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.